ಪ್ರೆಸ್ನವರಿಗೆ ಮತ್ತು ಟಿ ವಿ ಮೀಡಿಯಾದವರಿಗೆ ನನ್ನ ನಮಸ್ಕಾರ. ಸಾಧು ಕೋಕಿಲ, ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಇಲ್ಲಿವರೆಗೆ ನಮ್ಮ ಏನು ಮಾಹಿತಿಗಳು ಬಂದಿದೆ, ಇನ್ನೇನು ಬರಬೇಕು, ಅದರಲ್ಲಿ ಏನಾದ್ರು ನಿಮಗೆ ಮಾಹಿತಿ ಬರದಿದ್ದಲ್ಲಿ, ಅಡಚಣೆ ಆಗಿದ್ದಲ್ಲಿ ಎಲ್ಲ ಮೀಡಿಯಾದವರಿಗೆ ನನ್ನ ಕ್ಷಮೆಯನ್ನು ಕೇಳ್ತೀನಿ. ಮುಂದೆ ಎಲ್ಲ ಮಾಹಿತಿಗಳು ನಿಮಗೆ ಕರೆಕ್ಟಾಗಿ ರವಾನೆ ಆಗುತ್ತೆ. ಅದರಿಂದ ಕ್ಷಮಿಸಿ. ಕೆಲವರು ಮಾಹಿತಿ ನಮಗೆ ಕೊಟ್ಟಿಲ್ಲ ಅಂತೇಳಿ ಸ್ವಲ್ಪ ಏನೋ ಆಯ್ತು ಅನಿಸುತ್ತೆ. ಅದರಿಂದ ಪ್ರತಿ ಮಾಹಿತಿಗಳನ್ನ ಇನ್ಮೇಲೆ ಮುತುವರ್ಜಿ ವಹಿಸಿ ಎಲ್ಲದರ ಮಾಹಿತಿ ನಿಮಗೆ ತಲುಪಿಸ್ತೀವಿ. ಎಲ್ಲ ವರ್ಷದಂತೆ ಈ ವರ್ಷನೂ ಈ ಏನು ಫಿಲ್ಮ್ ಫೆಸ್ಟಿವಲ್ ಇದು ನಡೀತಾ ಇದೆ. ಅದರಲ್ಲಿ ಮಿಕ್ಕಿದ್ದೆಲ್ಲ ಮೇಡಮ್ ನಿಮಗೆ ತಿಳಿಸಿದ್ದಾರೆ. ನಿಮಗೇನಾದ್ರು ಅದರ ಅನುಮಾನ ಇದ್ದಲ್ಲಿ ನಮ್ಮಲ್ಲಿ ಈಗ ನೀವು ಕೇಳ್ಕೋಬೋದು. ಸೆಲೆಕ್ಷನ್ ಆಗಿದೆ ಸಿನಿಮಾಗಳು. ಜೊತೆಗೆ ಈ ನಮ್ಮ ಈ ಫಿಲಮ್ ಫೆಸ್ಟಿವಲಲ್ಲಿ ಹೊಸದಾಗಿ ಒಂದು 2 ಕಾರ್ಯಕ್ರಮಗಳನ್ನ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ಒಂದು ಏನಂದ್ರೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಅದರ ಒಂದು ವರ್ಕ್‌ಶಾಪನ್ನ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೀವಿ. ಇನ್ನೊಂದು ಟೆಂಟ್ ಸಿನಿಮಾ, ಮುಂಚೆ ಏನು ಹಳೆ ಸಿನಿಮಾಗಳಂತಲ್ಲ, ಮುಂಚೆ ಹೆಂಗೆ ಫಿಲಮಲ್ಲಿ ಸಿನಿಮಾ ಇತ್ತು, ಅದನ್ನ ನಾವು ಜನರಿಗೆ ತಂದು ಅದೇ ಪ್ರೊಜೆಕ್ಟಲ್ಲಿ, ಅದೇ ಫಿಲಮ್ ಫಾರ್ಮ್ಯಾಟಲ್ಲಿ, ಓಪನ್ ಪ್ಲೇಸಲ್ಲಿ ಈ ಸರ್ತಿ ಒಂದು 8 ದಿವಸಕ್ಕೆ ಒಂದು ಅಟ್ಲೀಸ್ಟ್ 8 ಸಿನಿಮಾಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳು, ಭೂತ ಮಗ, ಬಂಗಾರದ ಮನುಷ್ಯ, ಗಂಧದ ಗುಡಿ, ಈ ತರ ಸಿನಿಮಾಗಳನ್ನ ಅದೇ ಪ್ರಕಾರವಾಗಿ ಪ್ಲೇ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಜೊತೆಗೆ ಏನ್ ನಮ್ಮ ವರ್ಕ್‌ಶಾಪ್ ಅಂತ ಅನ್ಕೊಂಡಿದೀವಿ, ಇಲ್ಲಿ ಸ್ವಲ್ಪ ಇನ್ನೊಂಚೂರು ಆಡಿಂಗ್ ಇದೆ ನಮಗೆ. ಈಗ ಮ್ಯೂಸಿಕ್ ಸೆಷನ್ ಅಂತ ಇರಲಿಲ್ಲ, ಅದನ್ನ ಆಡ್ ಮಾಡಿದ್ದೀವಿ. ಮತ್ತೆ ಒಳ್ಳೊಳ್ಳೆ ಡೈರೆಕ್ಟರ್ಸ್‌ನ ನಾವು ಇಲ್ಲಿ ಕರೆಸ್ತಾ ಇದ್ದೀವಿ. ಯಾವ್ದು ಈಗಿನ ಜನರೇಷನ್ ಅಲ್ಲಿ ಬಂದಂತ ಅಮರನ್ ಡೈರೆಕ್ಟರ್ ಇರ್ಬೋದು, ಮಂಜುಮಲ್ ಬಾಯ್ಸ್ ಡೈರೆಕ್ಟರ್ಸ್ ಇರ್ಬೋದು, ನಮ್ಮ ಈಗ ಹೆಸರಾದಂತ ಕೀರ್ವಾಣಿ ಸರ್ ಇರ್ಬೋದು, ಆಮೇಲೆ ಸಿನಿಮಾಟೋಗ್ರಾಫರ್ ನಂಬರ್ 1 ಈಗ ಅವರು ಅವಾರ್ಡ್ ಕೂಡ ತೊಗೊಂಡ್ರು ಸರ್ ಫಾರಿನ್ ಇದರಲ್ಲಿ. ನಮ್ಮ ವರ್ಮನ್, ಸಂತೋಷ್ ಶಿವನ್, ಆಮೇಲೆ ಇನ್ನೊಬ್ರು ರವಿ ವರ್ಮನ್, ಈ ತರದವ್ರನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ನಮ್ಮ ಏನಿದೆ ಸಿಗ್ನೇಚರ್ ಫಿಲ್ಮ್ ಏನಿದೆ, ಅದು ಕೂಡ ಡಿಜಿಟಲೈಸ್ ಮಾಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ CM ಟ್ಯಾಗ್ ಕೊಟ್ಟಿದ್ದಾರೆ, ಅದನ್ನ ಅಳವಡಿಸ್ಕೊಂಡು ಅದನ್ನ ಕೂಡ ಒಂದು ಹೊಸ ತರ ಈಗಿನ ಜನರೇಷನ್ ಮಕ್ಕಳಿಗೆ, ಯೂತ್ಸ್‌ಗೆ ಅದನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಮಿಕ್ಕಿದ ಕಾರ್ಯಕ್ರಮ ಕಲ್ಚರಲ್ ಕಾರ್ಯಕ್ರಮ ಇದೆ. ಅದ್ರಲ್ಲಿ ಕಲ್ಚರಲ್ ಎಲ್ ಸುಬ್ರಹ್ಮಣ್ಯಂ ಅವರು ಮತ್ತೆ ಇವ್ರನ್ನ ಕವಿತಾ ಕೃಷ್ಣಮೂರ್ತಿ ಅವ್ರನ್ನ ಮಾಡಿದೀವಿ. ಮತ್ತೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಮ್ಮ ಇವರು ಯಾರು ಗೆಸ್ಟ್‌ಗಳು, ಚೀಫ್ ಗೆಸ್ಟ್‌ಗಳು ಬರ್ತಾರೆ. ಅದರ ಆಯ್ಕೆ ನಡೀತಾ ಇದೆ. ಆದಷ್ಟು ಬೇಗ ನಿಮ್ಗೆ ಆ ಮಾಹಿತಿನ ಕೊಡ್ತೀನಿ. ಸರ್, ಕನ್ನಡದ ಎಷ್ಟು ಸಿನಿಮಾಗಳು